ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು GPSTR ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗಾಗಿ 2022ರ ಪೇಪರ್ 1 ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ 101ರಿಂದ 150ರವರೆಗೂ ಬರ್ತಕ್ಕಂತಹ ಬೋಧನಾಶಾಸ್ತ್ರ ಮತ್ತು ಮೌಲ್ಯ ಶಿಕ್ಷಣ ಹಾಗೆಯೇ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಮೊದಲನೇ ಕ್ವಶನ್ ಅಂದರೆ 101ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಅಂದರೆ, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ವ್ಯಕ್ತಿತ್ವದ ಒಂದು ಬೆಳವಣಿಗೆಯಲ್ಲಿ ಅಂದರೆ ಹಿರಿಯ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ಕೆಳಗಡೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಮನೆಯ ವಾತಾವರಣ ಆ ಒಂದು ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮವನ್ನು ಬೀರುತ್ತೆ. ಸೊ ಆಪ್ಷನ್ 1 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 102ನೇ ಪ್ರಶ್ನೆ ಬಂದ್ಬಿಟ್ಟು, ಗಾರ್ನರ್ ರವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಗಾರ್ನರ್ ಅವರ ಪ್ರಕಾರವಾಗಿ ಹೇಳೋದಾದರೆ, ಬಹು ವೈಖರಿ ಮಾದರಿಯ ಪ್ರಕಾರ ಇಲ್ಲಿ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 7. ಹಾಗಾಗಿ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 103 ಪಟ್ಟಿ 1ರಲ್ಲಿ ಸೃಜನಾತ್ಮಕ ಆಲೋಚನೆಯ ಘಟಕಗಳನ್ನು ಕೊಟ್ಟು ವಿತರಣಾ ಪಟ್ಟಿಯನ್ನು 2ರೊಂದಿಗೆ ಹೊಂದಿಸಿ ಹೇಳಬೇಕು. ನೋಡಿ, ಪಟ್ಟಿ 1ರಲ್ಲಿ ನಿರರ್ಗಳತೆ, ನಮ್ಯತೆ, ಸ್ವಂತಿಕೆ ಮತ್ತು ವಿಸ್ತರಣೆ ಅಂತ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ನೋಡಿದಾಗ ಹೊಸತನ್ನು ಕಲ್ಪಿಸುವುದು, ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವುದು, ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುವುದು, ಹಾಗೆ ಹೊಸ ಕಲ್ಪನೆಗಳನ್ನು ಸೃಷ್ಟಿಸುವುದು ಅಂತ ಕೊಟ್ಟಿದ್ದಾರೆ. ಇವಕ್ಕೆ ಮ್ಯಾಚ್ ಮಾಡಿದಾಗ 4ನೇ ಆಪ್ಷನನ್ನು ನೀವು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. DCAB ಅಂತೇಳಿ. ಸೊ 1ಕ್ಕೆ D ಸರಿಯಾದರೆ, 2ಕ್ಕೆ C, 3ಕ್ಕೆ A, 4ಕ್ಕೆ B. ಹಾಗಾಗಿ ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅದೇ ರೀತಿಯಲ್ಲಿ 104ನೇ ಪ್ರಶ್ನೆ, ಆಂಡರ್ಸನ್ ರವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮಿಕವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತಹ ಆ ಒಂದು ವರ್ಗೀಕರಣದ ಪ್ರಕಾರ ಜ್ಞಾನದ ಮಟ್ಟಗಳನ್ನು ನೀವು ಕ್ರಮಬದ್ಧವಾಗಿ ಬರಿಬೇಕು. 1 ಕಾರ್ಯಕಾರಿ, ವಾಸ್ತವಿಕ, ಆಮೇಲೆ ಮೆಟಕಾಗ್ನಿಷನ್, ಹಾಗೇನೆ ಪರಿಕಲ್ಪನಾತ್ಮಕ ಅಂತ ಕೊಟ್ಟಾರೆ. ಇವುಗಳನ್ನು ಕ್ರಮಬದ್ಧವಾಗಿ ನೀವು ಬರಿತಾ ಹೋದಾಗ ಏನಂತ ಬರಿಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ವಾಸ್ತವಿಕ ಬರುತ್ತೆ, ಆಮೇಲೆ ಪರಿಕಲ್ಪನಾತ್ಮಕ, ಆಮೇಲೆ ಕಾರ್ಯಕಾರಿ, ನಂತರ ಮೆಟಕಾಗ್ನಿಷನ್. ಸೊ ಹಾಗಾಗಿ ನೀವು ಆಪ್ಷನ್ 3 ಆಯ್ಕೆ ಮಾಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆ, ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಶೋಧನಾತ್ಮಕ ಕಲಿಕಾ ವಿಧಾನವನ್ನು ನಾವು ವರ್ಗೀಕರಣ ಮಾಡಿದೀವಪ್ಪ ಅಂತ ಹೇಳಿದ್ರೆ, ಅದು ಜ್ಞಾನಾತ್ಮಕ ರಚನಾವಾದ ಅಂತೇಳಿ ಬರುತ್ತೆ. ಸೊ ಹಾಗಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕು. ಇನ್ನು 106ನೇ ಪ್ರಶ್ನೆ ಹೇಳುತ್ತೆ, ವೈಗಟ್ಲಿಯವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ನಂತರದಲ್ಲಿ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆ. ಇದು ಪ್ರತಿನಿಧಿಸುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ಕ್ಲಿಯರ್ ಆಗಿದೆ. ಒಬ್ಬ ವಿದ್ಯಾರ್ಥಿ ಪ್ರಭುತ್ವವನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಬೆಂಬಲ ನೀಡೋದು, ಪ್ರಭುತ್ವವನ್ನು ಸಾಧಿಸಿದ ಮೇಲೆ ಅವನಿಗೆ ನೀಡಿರುವ ಬೆಂಬಲವನ್ನು ಹಿಂತೆಗೆದುಕೊಂಡ್ರೂ ಕೂಡ ಆ ವಿದ್ಯಾರ್ಥಿ ಮತ್ತೆ ಅದೇ ಕಾರ್ಯವನ್ನು ಪೂರ್ಣಗೊಳಿಸ್ತಾನೆ ಅಂತ ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂತೇಳಿ ಪ್ರಶ್ನೆ. ಸೊ ಅದನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂತೇಳಿ ಹೇಳ್ತೀವಿ ನಾವು. ಹಾಗಾಗಿ ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಮುಂದುವರಿದು 107ನೇ ಕ್ವಶನ್ನು, 5E ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ ಅಂಥೇಳಿ. ನಾವು ಸಾಮಾನ್ಯವಾಗಿ ಕಲಿಕಾ ವಿಧಾನಗಳಲ್ಲಿ ಕಲಿಕಾ ಮಾದರಿಗೆ ಸಂಬಂಧಪಟ್ಟಂತೆ ಕೆಲವು ಕಲಿಕಾ ಮಾದರಿಗಳನ್ನು ನಾವು 5E ಅಂತ ಹೇಳಿ ಕರಿತೀವಿ ನಾವು. ಸೊ ಅಂತಹ 5E ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವಂತಹ ಆ ಒಂದು ಪ್ರಕ್ರಿಯೆಯನ್ನು ನಾವು ಕೆಳಗಡೆ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ನೀವು ಏನನ್ನು ಆಯ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ, ತೊಡಗಿಸಿಕೊಳ್ಳುವಿಕೆ ಅಂತಕ್ಕಂಥ ಒಂದು ಹಂತವನ್ನು ಬಳಕೆ ಮಾಡ್ತೀವಿ. ಈ ಒಂದು ಹಂತದಲ್ಲೇನೆ ನಾವು 5E ಕಲಿಕಾ ಕಲಿಕೆಯನ್ನು ಪ್ರೇರೇಪಿಸಲು ಬಳಕೆ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು 108ನೇ ಪ್ರಶ್ನೆ, ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವ ಜ್ಞಾನವನ್ನು ಬಳಸಿ
ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇಂತಹ ಮಗುವನ್ನು ಗುರುತಿಸುವ ರೀತಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಮಗು ಏನು ಮಾಡುತ್ತೆ ಅಂದರೆ, ತನಗೊಂದು ವಸ್ತುವನ್ನು ನೀಡಿದರೆ ಅದನ್ನು ಆ ಒಂದು ವಸ್ತು ತನಗಿರುವ ಒಂದು ಪೂರ್ವ ಜ್ಞಾನವನ್ನು ಬಳಕೆ ಮಾಡಿಕೊಂಡು ಅದನ್ನು ಮರು ಆಕಾರ ಅಥವಾ ಜೋಡಣೆಯನ್ನು ಮಾಡ್ತದೆ ಅಂತ ಅಂದಮೇಲೆ ಅಂತಹ ಮಗುವನ್ನು ನೀವು ಹೇಗೆ ಗುರುತು ಮಾಡ್ತೀರಾ ಅಂದರೆ, ಆ ಮಗು ಪ್ರತಿಭಾವಂತ ಮಗುನ, ಮಂದಗತಿನ, ಸೃಜನಾತ್ಮಕತೆಯನ್ನು ಹೊಂದಿರುವ ಮಗುನ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಗುನ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಹೋದರೆ ಸುಲಭವಾಗಿ ಹೇಳ್ಬಿಡ್ಬೋದು. ಏನಂತೇಳಿ, ಆ ಮಗು ಸೃಜನಾತ್ಮಕತೆಯನ್ನು ಹೊಂದಿರುವಂತಹ ಒಂದು ಮಗು. ಹಾಗಾಗಿ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಹೀಗೆಂದು ಕರೆಯುತ್ತಾರೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಹೇಳೋದಾದ್ರೆ ಆ ಮಗುವಿಗೆ ಏನಂತ ಕರಿತೀವಿ ಅಂದರೆ ಡಿಸ್ಕ್ಯಾಲಿಕ್ಯುಲಿಯಾ ಅಂತೇಳಿ ಹೇಳ್ತೀವಿ. ಸೊ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇನ್ನು 110, ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನ್ಯತೆ ಹೊಂದಿರುವ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಬೇರೆ ಮಾಡಲಾಗಿಲ್ಲ ಅಂತಕ್ಕಂಥದ್ದು ಯಾವುದು? ಇಲ್ಲಿ ನೀವು ಆನ್ಸರ್ನ ಹೇಳಬೇಕು ಅಂತ ಹೇಳಿದ್ರೆ ಆಪ್ಷನ್ 4 ಆಯ್ಕೆ ಮಾಡಬೇಕಾಗತ್ತೆ. ಭೌತಿಕ ನೋಟ ಮತ್ತು ಬುದ್ಧಿಯಾಂಕ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಬಳಕೆ ಮಾಡಿ ಏನು ಮಾಡ್ತೀವಿ ನಾವು, ಆ ಒಂದು ಮಗುವನ್ನು ಸ್ಪಷ್ಟವಾಗಿ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತೀವಿ. ಹಾಗಾಗಿ ಆಪ್ಷನ್ 4 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. 111ನೇ ಪ್ರಶ್ನೆ ಹೇಳುತ್ತೆ, ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಲ್ಲಿ ಇಲ್ಲದೆ ಇರುವಂಥದ್ದು ಕೆಳಗಡೆ ಕೊಟ್ಟಂಥ 4ರಲ್ಲಿ ಯಾವ ಕಾರ್ಯಕ್ರಮವನ್ನು ಅದು ಶಿಕ್ಷಕರ ಸಮೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕು. ಅದು ಯಾವುದಪ್ಪ ಅಂದರೆ ಅದನ್ನು ನಾವು ಸ್ವತಂತ್ರ ಸಂಶೋಧನೆ ಅಂತ ಹೇಳ್ಬೋದು. ಆಪ್ಷನ್ 3 ಆಯ್ಕೆ ಮಾಡಬೇಕಾಗತ್ತೆ. ಈ ಒಂದು ಕಾರ್ಯಕ್ರಮ ಶಿಕ್ಷಕರನ್ನು ಸಮೃದ್ಧಗೊಳಿಸುವ ಕಾರ್ಯಕ್ರಮ ಅಲ್ಲ. ಹಾಗೆ 112 ಬಂದ್ಬಿಟ್ಟು, ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಮಾಜೀಕರಣಗೊಳ್ಳದ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ ವಿದ್ಯಾರ್ಥಿಯ ಒಂದು ಸ್ವಭಾವವನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಸಾಮಾನ್ಯವಾಗಿ ಏನು ಹೇಳ್ಬೋದು, ಅದು ಅಂತರ್ಮುಖಿಯಾಗಿರ್ತಕ್ಕಂಥ ಒಂದು ಸ್ವಭಾವ ಆಗಿರುತ್ತೆ. ಹಾಗಾಗಿ ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ 112ನೇ ಪ್ರಶ್ನೆಗೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ ಈ ಆಪ್ಷನ್ಗಳಲ್ಲಿ ಐಸೆಂಕ್ ಅವರು ಹೇಳ್ತಕ್ಕಂಥ ಮೂಲಭೂತವಾದಂಥ ವಿಧಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಅವು ಸ್ಥಿರ, ಅಸ್ಥಿರ, ಅಂತರ್ಮುಖಿ ಮತ್ತು ಬಹಿರ್ಮುಖಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕು. ಹಾಗೆ 114ನೇ ಪ್ರಶ್ನೆ, ಆವರ್ತ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಎಂಬುವಂಥ ಪದ ಒಳಗೊಂಡಿರುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿರಂತರ ಅನ್ನೋ ಪದಕ್ಕೆ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ 4ರಲ್ಲಿ ನಿರಂತರದ ಅರ್ಥ ಏನು ಬರುತ್ತೆ ಅಂದರೆ ನಿರಂತರ ಮತ್ತು ಆವರ್ತನ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ನೀವು 4ನೇ ಆಪ್ಷನ್ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ ಈ ಪ್ರಶ್ನೆಗೆ. 115ನೇ ಪ್ರಶ್ನೆ ಹೇಳುತ್ತೆ, 8ನೆಯ ತರಗತಿಯ ಮಗು ಒಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೇರವಾಗಿ ಮೌಲ್ಯಮಾಪನ ವಿಧಾನ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆ ಒಂದು ಸಮಸ್ಯೆಯನ್ನು ಸರಿಪಡಿಸಲು ಅಥವಾ ಸಮಸ್ಯೆಯನ್ನು ಬಗೆಹರಿಸಲು, ಸಮಸ್ಯೆಗೆ ಏನೋ ಪರಿಹಾರವನ್ನು ಕಂಡುಕೊಡ್ಲಿಕ್ಕೆ ಯಾವ ಮೌಲ್ಯಮಾಪನ ವಿಧಾನವನ್ನು ಬಳಕೆ ಮಾಡಬೇಕಾಗತ್ತೆ ಅದನ್ನು ತಿಳ್ಕೊಳ್ಳಿಕ್ಕೆ ಅಂತ ಪ್ರಶ್ನೆ 115ಕ್ಕೆ ಕೇಳಿದ್ದಾರೆ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡೋದ್ರ ಮೂಲಕವಾಗಿ ಆ ಮಗುವಿನ ಸಮಸ್ಯೆಯನ್ನು ತಿಳಿದು ಅದಕ್ಕೆ ಪರಿಹಾರವನ್ನು ನೀಡಬಹುದು. ಹಾಗಾಗಿ ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು 116ನೇ ಪ್ರಶ್ನೆ ಬಂದ್ಬಿಟ್ಟು, ದತ್ತಾಂಶ ಸಂಗ್ರಹಿಸಿದ ನಂತರದ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು. ಈಗ ದತ್ತಾಂಶವನ್ನು ಸಂಗ್ರಹಣೆ ಮಾಡಿದ ಮೇಲೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಘಟಕಾಂಶಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಸಂಗ್ರಹಿಸಿದಂಥ ದತ್ತಾಂಶವನ್ನು ಅರ್ಥೈಸಬೇಕು, ನಂತರ ವಿಶ್ಲೇಷಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅನುಚಿಂತನೆಯನ್ನು ನೀಡಬೇಕು. ಹಾಗಾಗಿ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗತ್ತೆ.
ಹಾಗೆ 117ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯನ್ನು ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವ ಪದ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ಅಂದರೆ ಪರೀಕ್ಷೆ ಮತ್ತು ಅದರ ಜೊತೆಗೆ ಅವಲೋಕನದ ಮುಖಾಂತರವಾಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿ ಅದನ್ನು ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಒಂದು ಮಾಡಿ ವಿಶ್ಲೇಷಣೆಯನ್ನು ಮಾಡೋದ್ರ ಮೂಲಕವಾಗಿ ಗುರುತಿಸುವಂಥ ಒಂದು ಪದ ಪ್ರಯೋಗವನ್ನು ನಾವಿಲ್ಲಿ ಏನಂತ ಹೇಳ್ತೀವಿ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ನೀವು ಉತ್ತರವನ್ನಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ನೀವು ಆಪ್ಷನ್ 2ರಲ್ಲಿ ಬರ್ತಕ್ಕಂಥದ್ದು ಮೌಲ್ಯೀಕರಣ ಅಂತ ಏನು ಕರಿತೀವಿ. ಸೊ ಈ ಒಂದು ಮೌಲ್ಯೀಕರಣದ ಮೂಲಕವಾಗಿ ನಾವು ಮೌಲ್ಯೀಕರಣ ಅಂತೇಳಿ ಆ ಒಂದು ಪ್ರಯೋಗವನ್ನು ಹೇಳ್ಬೋದು. ಹಾಗಾಗಿ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕು. ಹಾಗೆ 118ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಹೋದರೆ ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದ ಸಂದರ್ಭದಲ್ಲಿ ಕಲಿಕಾ ವರ್ತನ ರೂಪವು ಹೋಲಿಕೆಗೆ ಸಂಬಂಧಿಸಿದ್ದು ಅಂತ ಕೊಟ್ಟಿದ್ದಾರೆ. ಯಾವ ಹೋಲಿಕೆ ಅಂತಕ್ಕಂಥದ್ದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧವನ್ನು ಹೊಂದಿದೆ, ಹೋಲಿಕೆ ಅಂತಕ್ಕಂಥದ್ದನ್ನು ಯಾವ ರೀತಿಯ ಅರ್ಥದಲ್ಲಿ ಹೇಳ್ಬೋದು ಅಂತೇಳಿ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಇಲ್ಲಿ ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದ ಸಂದರ್ಭದಲ್ಲಿ ಆ ಒಂದು ಕಲಿಕಾ ವರ್ತನ ರೂಪವನ್ನು ನಾವು ಹೋಲಿಕೆಗೆ ಸಂಬಂಧಪಟ್ಟಾಗ ಏನು ಹೇಳ್ತೀವಿ ಅಂದರೆ ವಿಶ್ಲೇಷಿಸುವಿಕೆ. ಹಾಗಾಗಿ ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅದೇ ರೀತಿ 119ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಹೋದರೆ ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರು ಬಳಸುವಂತಹ ಒಂದು ಸಾಮಾನ್ಯ ತಂತ್ರ ಕೆಳಗಡೆ ಕೊಟ್ಟಂಥ 4 ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ ಪರೋಪ ಅವಲೋಕನ ತಂತ್ರವನ್ನು ಬಳಕೆ ಮಾಡಬಹುದು. ಹಾಗಾಗಿ ಆಪ್ಷನ್ 3 ಉತ್ತರವನ್ನಾಗಿ ಹೇಳ್ತೀರಾ. ಮುಂದುವರಿದು 120ನೇ ಪ್ರಶ್ನೆ ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮ ಅಂತೇಳಿ 4 ಕ್ರಮಗಳನ್ನು ಕೊಟ್ಟಿದ್ದಾರೆ. ಈ 4 ಕ್ರಮಗಳನ್ನು ನಾವು ಕ್ರಮಬದ್ಧವಾಗಿ ಹೇಳೋದಾದ್ರೆ ಯಾವ ರೀತಿ ಹೇಳ್ಬೋದು ಅಂತಕ್ಕಂಥದ್ದನ್ನು ನೋಡಿ. ಇಲ್ಲಿ ಕೊಟ್ಟಂತಹ 4 ಕ್ರಮಗಳನ್ನು ನೋಡ್ತಾ ಹೋದಾಗ ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಕ್ರಮಬದ್ಧವಾಗಿ ಹೇಳೋದಾದ್ರೆ 2ನೇ ಆಪ್ಷನ್ ಉತ್ತರವನ್ನಾಗಿ ಆಯ್ಕೆ ಮಾಡಬಹುದು. ಇವುಗಳನ್ನು ಕ್ರಮಬದ್ಧವಾಗಿ ಬರೆದಾಗ ಮೊದಲನೇದು ಬಿ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಆನಂತರ ಡಿ, ಕೊನೆಯದಾಗಿ ಎ. ಇವುಗಳಿಗೆ ನೀವು ಒಂದು ಆರ್ಡರ್ ಆಗಿ ಕೊಡುವಂಥ ಪ್ರಾಮುಖ್ಯತೆಯ ಆಧಾರದ ಮೇಲೆ ಇವುಗಳನ್ನು ನಾವು ಕ್ರಮಬದ್ಧವಾಗಿ ಬರೆದಾಗ ಆಪ್ಷನ್ 2 ರೀತಿಯಲ್ಲಿ ಬರೀಬಹುದು. ಸೊ ಆಪ್ಷನ್ 2 ಸರಿಯಾದ ಉತ್ತರ. 121 ಹೇಳುತ್ತೆ ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರೆ ಶಿಕ್ಷಕರು ಬಳಸಿದ ನಿಯಮವು ಅಂತ ಹೇಳಿದ್ದಾರೆ. ಅಂದರೆ ಸಮಯಕ್ಕೆ ಸರಿಯಾಗಿ ತನ್ನ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಂಥ ವಿದ್ಯಾರ್ಥಿಗೆ ತರಗತಿ ಶಿಕ್ಷಕರು ಏನು ಮಾಡ್ತಾರೆ, ಶಹಬಾಷ್ ಅಂತೇಳಿ, ಬೇಸ್ ಅಂತೇಳಿ ಮಗುವಿಗೆ ಶ್ಲಾಘನೆಯನ್ನು ಮಾಡ್ತಾರೆ. ಮಗುವನ್ನು ಏನು ಪೋಷಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಇದು ಯಾವುದಕ್ಕೋಸ್ಕರ ಮಾಡ್ತೀವಿ, ಇದರಿಂದಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದನ್ನು ಮಾಡುವಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಆ ಮಗುವಿಗೆ ಹಿಮ್ಮಾಹಿತಿ ಮತ್ತು ಪುನರ್ಬಲನವನ್ನು ನೀಡುವಂತಹ ಉದ್ದೇಶವನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ನೀವು ಇಲ್ಲಿ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ 122ನೇ ಪ್ರಶ್ನೆ ಹೇಳುತ್ತೆ ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮ ಅಂತ ಕೊಟ್ಟಿದ್ದಾರೆ. ಅಂದರೆ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಇದರ ಆಯ್ಕೆಯು ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಂತ 4 ಆಪ್ಷನ್ಗಳಲ್ಲಿ ಈ ಒಂದು ಸೂಕ್ತವಾದ ಬೋಧನಾ ಕ್ರಮ ಯಾವುದಕ್ಕೆ, ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗಿಗೆ ಪ್ರಮುಖವಾದಂಥ ಆಯ್ಕೆ ಯಾವುದು ಕೆಳಗಡೆ ಕೊಟ್ಟಂತ 4 ಆಪ್ಷನ್ಗಳಲ್ಲಿ ಅಂತ ಅಂದರೆ ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಹಾಗಾಗಿ ಆಪ್ಷನ್ 3 ಉತ್ತರವನ್ನಾಗಿ ಹೇಳ್ತೀರಾ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲದ ಘಟಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಹಭಾಗಿತ್ವ ಕಲಿಕೆಯು ಅಂತಕ್ಕಂಥದ್ದೇನು ನಾವು ಬಳಕೆ ಮಾಡ್ತೀವಿ, ಈ ತರಹದ ಒಂದು ಕಲಿಕೆಯಿಂದಾಗಿ ಯಾವ ಕೌಶಲದ ಘಟಕ ಅಭಿವೃದ್ಧಿ ಆಗತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೊಟ್ಟಂತ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಸಹಭಾಗಿತ್ವ ಕಲಿಕೆಯಿಂದಾಗಿ ಅಭಿವೃದ್ಧಿಪಡಿಸುವಂತ ಒಂದು ಕೌಶಲದ ಘಟಕ ಯಾವುದಪ್ಪ ಅಂದ್ರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. ಹಾಗಾಗಿ ನೀವು
ಆಪ್ಷನ್ 3 ಆಯ್ಕೆ ಮಾಡ್ತೀರಾ ಈ ಒಂದು ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು ಅಂತ ಕೊಟ್ಟಿದ್ದಾರೆ. ಏನಿದೆ ಅನುಗಮನ ನಿಗಮ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಉದಾಹರಣೆಯಿಂದ ನಿಯಮದವರೆಗೆ ಅಂದ್ರೆ ಉದಾಹರಣೆಗಳನ್ನು ನೀಡುವುದರ ಮೂಲಕ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಷಯದ ನಿಯಮವನ್ನು ನಾವು ಮಕ್ಕಳಿಗೆ ತಿಳಿಸ್ತೀವಲ್ವಾ, ಇದನ್ನು ನಾವು ಅನುಗಮನ ವಿಧಾನ ಅಂತ ಕರಿತೀವಿ. ಹಾಗಾಗಿ ನೀವು ಆಪ್ಷನ್ 1 ಉದಾಹರಣೆಯಿಂದ ನಿಯಮದವರೆಗೆ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಮುಂದಿನ ಪ್ರಶ್ನೆ, ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ತಂತ್ರ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವಾಗಿ ನೀವು ಹೇಳ್ಬೋದು, ಸಮೂಹದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ತರಗತಿಯನ್ನ ವಿದ್ಯಾರ್ಥಿಗಳನ್ನ ನಾವು ನಿಯಂತ್ರಿಸಬೇಕಾದ್ರೆ ಯಾವ ತಂತ್ರ ಬಳಸಬೇಕಾಗತ್ತೆ ಅಂದ್ರೆ ಅಲ್ಲಿ ನಾವು ಸಹಕಾರ ಕಲಿಕೆಯ ತತ್ವವನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ 125ನೇ ಪ್ರಶ್ನೆಗೆ. ಓಕೆ, ಮುಂದುವರಿದಂತಹ ಪ್ರಶ್ನೆಗಳು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ಕುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ ಯಾವುದು? ಈ ಕಾಯಿಲೆಗಳು ಕೆಳಗಿನ ಯಾವ ಸೂಕ್ಷ್ಮಾಣು ಜೀವಿಗಳಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಕಾಯಿಲೆಗಳು ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದಾಗಿ. ಹಾಗಾಗಿ ನೀವು ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇನ್ನು ಮುಂದುವರೆದು ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ ಅಂತ ಕೊಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ವಾ ನೋಡಿ. ಜೀವಕೋಶಗಳ ಸಂಖ್ಯೆ ಹೆಚ್ಚಾದಾಗ ಆ ಒಂದು ಜೀವಿಯ ಬೆಳವಣಿಗೆ ಉಂಟಾಗತ್ತೆ, ಆ ಜೀವಿಯ ಒಂದು ಗಾತ್ರದ ಹೆಚ್ಚಳ ಉಂಟಾಗತ್ತೆ. ಜೀವಿಯಲ್ಲಿ ಉಂಟಾಗುವಂತಹ ಒಂದು ಪರಿಮಾಣಾತ್ಮಕ ಹೆಚ್ಚಳದ ಒಂದು ಪ್ರಕ್ರಿಯೆಯನ್ನ ನಾವು ವೆರಿ ಸಿಂಪಲ್ ಆಗಿ ಏನ್ ಹೇಳ್ತೀವಿ, ಬೆಳವಣಿಗೆ ಅಂತ ಕರಿತೀವಿ. ಸೊ ಆಪ್ಷನ್ 2 ಸರಿಯಾದ ಉತ್ತರ. 128ನೇ ಪ್ರಶ್ನೆ ಹೇಳ್ತದೆ ನೋಡಿ, ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ HIV ಇದರ ಮೂಲಕ ಹರಡುವುದಿಲ್ಲ. ಸೊ ಕೆಳಗಡೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ HIV ಹರಡುವುದಿಲ್ಲ. ಸೊ ಆಪ್ಷನ್ 3 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನ 129ನೇ ಪ್ರಶ್ನೆ ಹೇಳುತ್ತೆ ಪ್ರಥಮ ಚಿಕಿತ್ಸೆ ಎಂದರೆ ಏನು? ಏನನ್ನ ಕರಿತೀವಿ ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಒಂದು ಪೂರ್ವಭಾವಿ ಚಿಕಿತ್ಸೆ. ಹಾಗಾಗಿ ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ. ಸೊ 130ನೇ ಪ್ರಶ್ನೆ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ನೀರಿನಲ್ಲಿ ಕರಗುವ ಜೀವಸತ್ವ. ಕೊಟ್ಟಂತಹ ಆಪ್ಷನ್ಗಳಲ್ಲಿ ನೀರಲ್ಲಿ ಕರಗುವಂತಹ ಒಂದು ಜೀವಸತ್ವ ಯಾವುದಪ್ಪ ಅಂದ್ರೆ ಅದು ಜೀವಸತ್ವ ಬಿ. ಸೊ 2ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು, ತಮ್ಗೆಲ್ಲರಿಗೂ ಕೂಡ ಉತ್ತರ ಗೊತ್ತಿರುವಂಥದ್ದು ವೈರಸ್ ನಿಂದಾಗಿ ಇನ್ಫ್ಲೂಯೆಂಜಾ ಕಾಯಿಲೆ ಬರುತ್ತೆ. ಹಾಗಾಗಿ ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕು. ಮುಂದುವರೆದು ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ ಅಂತೇಳಿ. ಈ ಒಂದು ಡಯಾಬಿಟಿಸ್ ಮೆಲಿಟಸ್ ಅಂತಕ್ಕಂಥ ನ್ಯೂನತೆ ನಮ್ಮ ದೇಹದ ಯಾವ ಭಾಗಕ್ಕೆ ಉಂಟಾಗುತ್ತೆ ಅಂತ ಕೇಳಿದ್ರೆ ಇದು ಮೆದೋಜೀರಕ ಗ್ರಂಥಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೀವು ಈ ಒಂದು ನ್ಯೂನತೆ ಉಂಟಾಗೋದು ಮೆದೋಜೀರಕ ಗ್ರಂಥಿಗೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. 133ನೇ ಪ್ರಶ್ನೆ ಹೇಳುತ್ತೆ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಅಂತೇಳಿ. ಅಂದ್ರೆ ಯಾವ ಭಾಗದಲ್ಲಿ ಪ್ಲಾಸ್ಮೋಡಿಯಂ ಡಬಲ್ ಆಗತ್ತೆ, ದ್ವಿಗುಣಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸೊಳ್ಳೆಯ ದೇಹಕ್ಕೆ ಸಂಬಂಧಪಟ್ಟಿದ್ದು. ಸೊ ಸೊಳ್ಳೆಯ ದೇಹದಲ್ಲಿ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುತ್ತೆ. ಹಾಗಾಗಿ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು ಮುಂದೆ ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಕೆಳಗಿನವುಗಳಲ್ಲಿ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನವುಗಳನ್ನ ನೀವು ನೋಡ್ತಾ ಹೋದಾಗ ಭೋಗವಾದ ಏನ್ ಮಾಡುತ್ತೆ ಅಂದ್ರೆ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುತ್ತೆ. ಹಾಗಾಗಿ ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕು 134ಕ್ಕೆ. ಇನ್ನು 135ನೇ ಪ್ರಶ್ನೆ ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸದಿರುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಪ್ರಜಾ ರಕ್ಷಣೆ ಅಂತಕ್ಕಂಥದ್ದು ಏನಿದೆಯಲ್ವಾ, ಇದು ಈ ಒಂದು ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಗೆ ಸಂಬಂಧಪಟ್ಟಿದ್ದಲ್ಲ. ಅಂದ್ರೆ ಇದನ್ನ ಪ್ರತಿನಿಧಿಸದೇ ಇರ್ತಕ್ಕಂಥದ್ದು ಕೆಳಗಡೆ ಆಪ್ಷನ್ 3 ಇರ್ತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡಿ, ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂತ ಕೊಟ್ಟಿದ್ದಾರೆ.
ಈ ಜ್ಞಾನ ಮತ್ತು ನೈತಿಕ ಲಕ್ಷಣಗಳನ್ನು ಅವುಗಳಿಗೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಅದನ್ನ ನೈತಿಕ ಬಹು ಸಾಂಸ್ಕೃತಿಕತೆ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು 137ನೇ ಪ್ರಶ್ನೆ ಬಂದ್ಬಿಟ್ಟು, ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ಯಾವ ಕಾರಣದಿಂದಾಗಿ ನಾವು ಸಂತೋಷ ಪಡೋದು ಅಥವಾ ಖುಷಿ ಪಡುವಂತಹದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ಅದು ಭೋಗವಾದಕ್ಕೋಸ್ಕರ. ಹಾಗಾಗಿ ನೀವು ಆಪ್ಷನ್ 1 ಭೋಗವಾದದ ಪ್ರಕಾರವಾಗಿ ನಾವು ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು ಅಂತ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಯಾವುದು ಅನ್ನೋದು ಪ್ರಶ್ನೆ. ಇದು ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಾವೇನು ಅಧ್ಯಯನವನ್ನ ಮಾಡ್ತೀವಿ, ನಾವು ಮಾಡುವಂಥ ಅಧ್ಯಯನಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ವೇದಾಂತವನ್ನ ನಾವು ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. 139ನೇ ಪ್ರಶ್ನೆ ಹೇಳುತ್ತೆ, ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ ಅಂತ ಕೊಟ್ಟಿದ್ದಾರೆ. ಯಾವುದದು ಪ್ರವೃತ್ತಿ ಅಂತ ಅಂದ್ರೆ ನೀವು ಹೇಳ್ಬೋದು ನೈತಿಕ ಸ್ಥಿರತೆ ಅಂತ ಹೇಳಿ. ಅಂದ್ರೆ ನೈತಿಕ ಸಂಹಿತೆಯನ್ನ ತನ್ನ ಇಚ್ಛೆಯಿಂದಾಗಿ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸತಕ್ಕಂಥ ಒಂದು ಪ್ರವೃತ್ತಿ ಏನಿದೆಯಲ್ಲ ಅದನ್ನು ನಾವು ನೈತಿಕ ಸ್ಥಿರತೆ ಅಂತ ಕರಿತೀವಿ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಹಾಗೆ ಬಂದ್ಬಿಟ್ಟು ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ ಎಂದರೆ, ನಾವು ಯೋಗಾಸನ ಮಾಡಬೇಕಾದಾಗ ಅಂದ್ರೆ ಧ್ಯಾನ ಮಾಡಬೇಕಾದಾಗ ನಮ್ಮ ಉಸಿರನ್ನ ಹೊರಗಡೆ ತೆಗಿತಕ್ಕಂಥ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ, ಆ ಒಂದು ಕ್ರಿಯೆಯನ್ನ ನಾವೇನಂತೀವಿ ರೇಚಕ ಅಂತ ಕರಿತೀವಿ. ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ 141 ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 141ನೇ ಪ್ರಶ್ನೆ, ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡು ಹಿಡಿದಿರುವ ಗಣಕ ಯಂತ್ರದ ಒಂದು ಪೀಳಿಗೆ ಅಂತ ಹೇಳ್ತಾರೆ. ಎಷ್ಟನೇ ಪೀಳಿಗೆಯನ್ನು ನಾವು ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕಂಡುಹಿಡಿದಿದ್ದೀವಿ, ಗಣಕಯಂತ್ರವನ್ನು ಕಂಡುಹಿಡಿದಿದ್ದೀವಿ, ಯಾವ ಪೀಳಿಗೆಯಲ್ಲಿ ಅನ್ನೋದು ಪ್ರಶ್ನೆ. ಅದು 5ನೇ ಪೀಳಿಗೆಯಲ್ಲಿ ಆ ಒಂದು ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಆಪ್ಷನ್ 4 ಆಯ್ಕೆ ಮಾಡ್ತೀರಾ. ಮುಂದಿನ ಪ್ರಶ್ನೆ, ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ ಸಿ ಮತ್ತೆ ಸಿ ಪ್ಲಸ್ ಅಂತಕ್ಕಂಥ 2 ಆಪ್ಷನ್ಗಳನ್ನ ನೀವು ಇದಕ್ಕೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಮೊಬೈಲ್ಗಳಲ್ಲಿ ಸಿ ಆಂಡ್ರಾಯ್ಡ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಇದೆ, ಮತ್ತೆ C++ ಆಪರೇಟಿಂಗ್ ಸಿಸ್ಟಮ್ ಕೂಡ ಇರೋದ್ರಿಂದಾಗಿ 2ರಲ್ಲಿ ಒಂದು ಉತ್ತರ ಸರಿಯಾಗಿರುತ್ತೆ. 2 ಉತ್ತರಗಳನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಈ ಒಂದು ಆಪ್ಷನ್ನು ಅಂದ್ರೆ ಈ ಪ್ರಶ್ನೆ ಸ್ವಲ್ಪ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 143, ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಂ ಬ್ರಹ್ಮ ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕೆಳಗಿನ ಯಾವುಗಳನ್ನು ನಾವು ಈ ಹೆಸರಿನಿಂದ ಕರಿತೀವಿ ಅಂದ್ರೆ ರಾಕೆಟ್ ಉಡಾವಣೆಗೆ ಸಂಬಂಧಪಟ್ಟಿರೋದಾ, ಸೂಪರ್ ಕಂಪ್ಯೂಟರ್ಗಳ, ಅಥವಾ ಒಂದು ಪುರಾಣ ಕಥೆಗಳ ಒಂದು ದತ್ತಾಂಶ ಸಂಗ್ರಹನ, ಅಥವಾ ಮಾರುಕಟ್ಟೆ ವ್ಯವಹಾರಗಳ ಒಂದು ತಂತ್ರಾಂಶನ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಕೊಟ್ಟಂತ ಆಪ್ಷನ್ಗಳಲ್ಲಿ ಈ ಒಂದು ಪರಂ ಶಕ್ತಿ, ಪರಂ ಶಿವಾಯ್ ಮತ್ತು ಪರಂ ಬ್ರಹ್ಮ ಅಂತಕ್ಕಂಥವೇನಿವು ಅಂದ್ರೆ ಭಾರತೀಯ ಸೂಪರ್ ಕಂಪ್ಯೂಟರ್ಗಳು ಅಂತ ಹೇಳಬಹುದು ನಾವು. ಹಾಗಾಗಿ ಆಪ್ಷನ್ 2 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 144 EDI ಇದರ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. ಸೊ EDI ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತ ಕರಿತೀವಿ. ಹಾಗಾಗಿ ನೀವು ಆಪ್ಷನ್ 2 ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ಒಂದು ಗೂಗಲ್ ಡ್ರೈವ್ ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಗೂಗಲ್ ಡ್ರೈವ್ ನಲ್ಲಿ ಎಷ್ಟು ಮೆಮೊರಿಯನ್ನ ನಾವು ಸ್ಟೋರ್ ಮಾಡಬಹುದು, ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿರುತ್ತಪ್ಪ ಅಂದ್ರೆ ಅದು 15 GB ಹೊಂದಿರುತ್ತೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನ 146ನೇ ಪ್ರಶ್ನೆ, ಒಂದು ನಿಬ್ಬಲ್ ಅಂದ್ರೆ ಏನು? ಯಾವುದಕ್ಕೆ ಒಂದು ನಿಬ್ಬಲ್ ಅಂತ ಕರಿತೀವಿ? ಬಿಟ್ಗಳ 4 ಬಿಟ್ಟು, 8 ಬಿಟ್ಟು, 1 ಬಿಟ್ಟು ಮತ್ತೆ 1 ಬೈಟ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತಹ ಆಪ್ಷನ್ಗಳಲ್ಲಿ ಒಂದು ನಿಬ್ಬಲ್ ಅಂತ ಹೇಳಿದ್ರೆ ಅದು 4 ಬಿಟ್ಗಳಿಗೆ ಸಮ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಅಂತ ಕೊಟ್ಟಿದ್ದಾರೆ. ಯಾವುದಿದು? ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವಂತ ಒಂದು ಸಾಧನಕ್ಕೆ ನಾವು ಸ್ಕ್ಯಾನರ್ ಅಂತ ಕರಿತೀವಿ. ಸೊ ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅದೇ ರೀತಿ 148ನೇ ಪ್ರಶ್ನೆ, ಇವುಗಳಲ್ಲಿ ಸರ್ಚ್ ಎಂಜಿನ್ ಅಲ್ಲದ್ದು
ಇವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ. ಮಾಹಿತಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಸರ್ಚ್ ಮಾಡ್ತಕ್ಕಂಥದ್ದು ಯಾವುದು ಬರೋದಿಲ್ಲ. ಯಾವುದನ್ನ ನಾವು ಸರ್ಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಲಿನಕ್ಸ್ ಆಪ್ಷನ್ 1 ಅದು ಸರ್ಚ್ ಎಂಜಿನ್ ಅಲ್ಲ. ಹಾಗಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ. ಹಾಗೆ 149ನೇ ಪ್ರಶ್ನೆ ಹೇಳುತ್ತೆ, ಕನ್ನಡ ಪದ ಸಾರ್ವಜನಿಕ ಈ ಒಂದು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು ಅಂತ ಕೊಟ್ಟಿದ್ದಾರೆ. ಈಗ ಕನ್ನಡ ಪದ ಸಾರ್ವಜನಿಕ ಅನ್ನೋ ಪದವನ್ನು ನೀವು ಟೈಪ್ ಮಾಡಬೇಕು ಅಂದ್ರೆ ಕಂಪ್ಯೂಟರ್ನ ಒಂದು ಕೀಪ್ಯಾಡ್ನಲ್ಲಿ ಯಾವ ಅಕ್ಷರಗಳನ್ನು ನೀವು ಬಳಕೆ ಮಾಡಬೇಕಾಗತ್ತೆ, ಯಾವ ರೀತಿ ಟೈಪ್ ಮಾಡಿದಾಗ ಅದು ಸಾರ್ವಜನಿಕ ಅಂತ ಆಗುತ್ತೆ ಅಂತ ಕೇಳಿದ್ದಾರೆ. ನೀವು ಆಪ್ಷನ್ 2 ನೀವು ಆಯ್ಕೆ ಮಾಡಿ ಆಪ್ಷನ್ 2 ರೀತಿಯಲ್ಲಿ ನೀವು ಇಂಗ್ಲಿಷ್ ಲೆಟರ್ಸ್ ಅನ್ನ ಟೈಪ್ ಮಾಡಿದ್ರಿ ಅಂದ್ರೆ ಅದು ಸಾರ್ವಜನಿಕ ಅನ್ನುವಂಥ ಒಂದು ಕನ್ನಡ ಪದವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನೀವು ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ. ಇನ್ನು ಕೊನೆಯದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥದ್ದು ವರ್ಡ್ ಪ್ರೊಸೆಸರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ತಯಾರಿಸಲು ಅಂದ್ರೆ ತೆರೆಯಲು ಬಳಸುವ ಶಾರ್ಟ್ ಕಟ್ ಕೀಲಿ ಸಂಯೋಜನೆ. ಏನ್ ಮಾಡ್ತೀರಾ, ಕೀಪ್ಯಾಡ್ ನಲ್ಲಿ ಯಾವ್ಯಾವ ಬಟನ್ಗಳನ್ನು ನೀವು ಒತ್ತಿದ್ರೆ ಅದು ಹೊಸ ಡಾಕ್ಯುಮೆಂಟ್ ಅನ್ನ ತೆರೀಲಿಕ್ಕೆ ಅನುಕೂಲ ಆಗತ್ತೆ. ಸೊ ನೀವು ಯಾವ ಬಟನ್ಗಳನ್ನು ಒತ್ತಬೇಕು ಅಂದ್ರೆ Ctrl+N ಬಟನ್ಗಳನ್ನು ಒತ್ತಿದ್ರಿ ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಶಾರ್ಟ್ ಕಟ್ ಕೀಲಿ ಒಂದು ಸಂಯೋಜನೆ ಹೊಸ ಡಾಕ್ಯುಮೆಂಟ್ ಅನ್ನ ತೆರೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕು 150ನೇ ಪ್ರಶ್ನೆಗೆ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ 2022 ಒಂದು GPSTR ಪ್ರಶ್ನೆ ಪತ್ರಿಕೆಯಲ್ಲಿ 101ರಿಂದ 150 ತನಕ ಬರ್ತಕ್ಕಂತಹ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಜೊತೆಗೆ ಆರೋಗ್ಯ, ಮೌಲ್ಯ ಶಿಕ್ಷಣ ಹಾಗೂ ಕಂಪ್ಯೂಟರ್ ವಿಷಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಇದೇ ರೀತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಇದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.